ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ತರಕಾರಿ ಎಲ್ಲ ಹಾಕಿ ಬಹಳ ಆರೋಗ್ಯಕರವಾಗಿ ರುಚಿಯಾಗಿ ರಾಗಿ ಸೂಪ್ ಹೇಗೆ ಮಾಡೋದು ನೋಡೋಣ. ರಾಗಿ ಇಷ್ಟ ಇಲ್ಲ ಅಂತ ಮೂಗು ಮುರಿಯೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿರೋ ರೆಸಿಪಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬೌಲಲ್ಲಿ 1/4 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ 2 ಪಟ್ಟಷ್ಟು ನೀರು, ಅಂದರೆ 2 ಸಲ 1/4 ಕಪ್ಪಲ್ಲಿ ನೀರು ಹಾಕಿದೆ. ಅಷ್ಟು ಹಾಕಿ ಗಂಟಿಲ್ಲದಂಗೆ ಹೀಗೆ ಕಲಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೀ ಚಮಚದಷ್ಟು ಬೆಣ್ಣೆನ ಬಿಸಿ ಮಾಡಿಕೊಳ್ಬೇಕು. ಅದಕ್ಕೆ ಸಣ್ಣದಾಗಿ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ಹಾಗೆ ಅದನ್ನೊಂದು ಸಲ ಹುರ್ಕೊಂಡು ಸಣ್ಣದಾಗಿ ಕತ್ತರಿಸಿರುವಂತಹ ತರಕಾರಿಗಳನ್ನು ಹಾಕಿ ಅದನ್ನು ಸಹ ಹುರಿಬೇಕು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಕಾಲಿಫ್ಲವರ್ ಅಂದರೆ ಹೂಕೋಸು ಹಾಗೂ ಸ್ವೀಟ್ ಕಾರ್ನ್ ಅಂದರೆ ಮೆಕ್ಕೆಜೋಳನ ಹಾಕಿದ್ದೀನಿ. ಹಾಗೆ ಜೊತೆಯಲ್ಲಿ ಈರುಳ್ಳಿನ ಸಹ ಸೇರಿಸಿ ಚೆನ್ನಾಗಿ ಅದಂದರೆ ಒಂದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು, ಆದರೆ ಅರ್ಧಂಬರ್ಧ ಬೆಂದಿರುತ್ತಲ್ಲ ಆ ಥರ ಇರಬೇಕು, ಹಸಿ ವಾಸನೆ ಹೋಗಿರಬೇಕು. ಅಷ್ಟು ಹುರಿದು ಆಮೇಲೆ ಅದಕ್ಕೆ 2 ಪಟ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಇದರ ಬದಲಾಗಿ ಬೇರೆ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು. ತರಕಾರಿ ಇಲ್ಲಿ ಕುದಿತಾ ಇದೆ, ಬೇಯ್ತಾ ಇದೆ. ಆ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡೆ. ಆನಂತರ ಕಲಸಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು, ಅದನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ರಾಗಿ ಎಲ್ಲ ಚೆನ್ನಾಗಿ ಬೆಂದು ಒಂದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಆ ಥರ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಇದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಹದ ಮಾಡಿಕೊಳ್ಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗೋದ್ರಿಂದ ಸ್ವಲ್ಪ ತೆಳ್ಳಗಿರೋ ಕಡೆನೇ ಇರಲಿ, ಆ ಥರ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ ಚೆನ್ನಾಗಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು. ಸ್ಟವ್ ಆಫ್ ಮಾಡಿ ಇದಕ್ಕಿವಾಗ ಒಂದೋ ನಿಂಬೆಹಣ್ಣಿನ ರಸ ಅಥವಾ ಮೊಸರನ್ನು ಹಾಕಬೇಕು. ಇವಾಗ ಬೇಸಿಗೆಗಾಲ ಕೂಡ, ಅಥವಾ ನನಗೆ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ 1/4 ಕಪ್ಪಷ್ಟು ಮೊಸರನ್ನು ಸೇರಿಸ್ದೆ. ಹಾಗೆ ಉಪ್ಪು ಹೊಂದಿಸ್ಕೊಂಡು, ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಂಡು, ಸ್ವಲ್ಪ ಕಾಳುಮೆಣಸಿನ ಪುಡಿ ಕೂಡ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಮೊಸರು ಹಾಕೋದಾದರೆ ತುಂಬ ಬಿಸಿ ಇರುವಾಗ ಹಾಕೋದು ಬೇಡ, ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಹಾಕಿ. ಇಲ್ಲ ಲಿಂಬೆಹಣ್ಣಿನ ರಸ ಬೇಕಾದ್ರೂ ಹಾಕ್ಬೋದು. ಶೀತ ಆದವಾಗ, ಚಳಿಗಾಲದಲ್ಲಿ ಎಲ್ಲ ಲಿಂಬೆಹಣ್ಣಿನ ರಸ ಚೆನ್ನಾಗಿರುತ್ತೆ, ಸಖತ್ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.